ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ 6 ತಿಂಗಳಿಗಂತೂ ನೀವು ಮೇಲಿನ ಆಹಾರಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಬಟ್ ಆದ್ರೆ 7 ತಿಂಗಳಿಗೆ ಬರ್ತಾ ಬರ್ತಾ ಕೆಲವೊಂದು ಮಿಸ್ಟೇಕ್ಸ್ ಮಾಡೋದ್ರಿಂದ ಮಗುವಿನ ವೇಟ್ ಗೇನ್ ಕೂಡ ಆಗೋದಿಲ್ಲ, ಮತ್ತೆ ಮಗು ಕೂಡ ಫುಡ್ ಅನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ನಾನು 7 ತಿಂಗಳ ಮಗುಗೆ ಏನೇನೆಲ್ಲ ಫುಡ್ಸ್ಗಳನ್ನ ನೀವು ಕೊಡಬೇಕು, ಎಕ್ಸಾಕ್ಟ್ ಆಗಿ ಟೈಮಿಂಗ್ ವೈಸ್ ಡಯಟ್ ಚಾರ್ಟ್ ಹೇಗಿರಬೇಕು, ಏನೇನೆಲ್ಲ ಮಿಸ್ಟೇಕ್ಸ್ ಅನ್ನು ನೀವು ಅವಾಯ್ಡ್ ಮಾಡಬಾರ್ದು, ಮತ್ತೆ ಒಂದು 7 ತಿಂಗಳಿಗೆ ಬಂದಾಗ ಮಗುವಿನ ಮೈಲ್ ಸ್ಟೋನ್ಸ್ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ನಾವು ಮಗುಗೆ ಎಷ್ಟು ತಿನ್ನಿಸ್ತಿದೀವಿ ಅನ್ನೋದಕ್ಕಿಂತ ಎಷ್ಟು ರೈಟ್ ಆಗಿ ತಿನ್ನಿಸ್ತಿದೀವಿ, ರೈಟ್ ಮೆಥಡ್ಸ್ ಅನ್ನ ಫಾಲೋ ಮಾಡ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 7 ಮಂತ್ ಒಂಥರ ಸ್ಪೆಷಲ್. ಯಾಕಪ್ಪ ಅಂದ್ರೆ ಮಕ್ಕಳ ಬೆಳವಣಿಗೆ ತುಂಬಾ ರ್ಯಾಪಿಡ್ ಆಗಿ ಆಗ್ತಾ ಇರುತ್ತೆ, ಮಗುವಿನ ಮೈಲ್ ಸ್ಟೋನ್ಸ್ ಡೆವಲಪ್ ಆಗ್ತಾ ಇರುತ್ತೆ, ಮತ್ತೆ ಮಗುವಿನ ಫುಡ್ ರಿಕ್ವೈರ್ಮೆಂಟ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಈ ಏಜ್ ಅಲ್ಲಿ ನೋಟಿಸ್ ಮಾಡಿದ್ರೆ ಮಕ್ಕಳು ತುಂಬಾ ಫಿಸಿಕಲಿ ಆಕ್ಟಿವ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಮಕ್ಕಳಿಗೆ ಐರನ್ ಯುಕ್ತ ಆಹಾರಗಳು, ಪ್ರೋಟೀನ್ ಯುಕ್ತ ಆಹಾರಗಳು, ಚೆನ್ನಾಗಿ ಕ್ಯಾಲೋರಿ ಯುಕ್ತ ಆಹಾರಗಳನ್ನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಾನು ಡಯಟ್ ಚಾರ್ಟ್ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ 7 ಮಂತ್ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಡೀಟೇಲಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಡಯಟ್ ಚಾರ್ಟ್ ಅಂತ ಬಂದಾಗ 7 ಮಂತ್ ಅಲ್ಲಿ ಆಲ್ಮೋಸ್ಟ್ ನೀವು ಮಕ್ಕಳಿಗೆ 2 ರಿಂದ 3 ಟೈಮ್ಸ್ ಸಾಲಿಡ್ಸ್ ಅನ್ನ ಅಥವಾ ಮೇಲಿನ ಆಹಾರಗಳನ್ನ ಕೊಡ್ಬೋದು ಆರಾಮಾಗಿ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಮೇಲಿನ ಆಹಾರ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್ ಜೊತೆಗೇನೆ ನೀವು ಸಾಲಿಡ್ಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಸರಿ ಈ ಮಂತ್ ಅಲ್ಲಿ ತುಂಬಾ ಮದರ್ಸ್ ಫೇಸ್ ಮಾಡೋದೇನಪ್ಪ ಅಂದ್ರೆ ಮಗು ಮೇಲಿನ ಆಹಾರನ ರಿಜೆಕ್ಟ್ ಮಾಡ್ತಾ ಇದೆ, ಮತ್ತೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ತಿಂತಾ ಇಲ್ಲ ಅಂತ. ಒಂದು, ನಿಮ್ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಆಗಿರ್ಬೇಕು. ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಮಗು ಒಂದು 1/4 ಬಟ್ಲುವರೆಗೂ ತಿನ್ನೋದು ಎಕ್ಸ್ಪೆಕ್ಟೆಡ್ ಇರುತ್ತೆ. ಮತ್ತೆ ಅಕಸ್ಮಾತ್ ಮಗು ತಿಂತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಪೇಷನ್ಸ್ ಇಟ್ಕೊಳ್ಳಿ. ನಿಮ್ಮ ಒಂದು ಪೇಷನ್ಸ್, ಪ್ರೀತಿನೇ ಮಕ್ಕಳ ನೆಕ್ಸ್ಟ್ ವೆಯ್ಟ್ ಗೇನಿಗೆ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಟೈಮಲ್ಲಿ ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ರಿ, ಯಾರೋ ಮನೇಲಿ ಹೇಳಿದ್ರು, ಅಯ್ಯೋ ಯಾರೋ ಡಾಕ್ಟರ್ ಹೇಳಿದ್ರು ಅಂತ ಉಪ್ಪು ಖಾರ ಹಾಕದೇ ಇರೋ ಥರ ಕೊಟ್ಟರೆ ಮಗುಗೆ ಟೇಸ್ಟ್ ಬರುತ್ತೆ, ಉಪ್ಪು ಖಾರ ಹಾಕಬೇಕು, ಅಥವಾ ಯಾರೋ ಹೇಳಿದ್ರು, ಅಡ್ವರ್ಟೈಸ್ ತೋರಿಸಿದ್ರು ಈ ಸೆರೆಲಾಕ್ ಯೂಸ್ ಮಾಡಿ ಅಂತ, ಆ ಥರ ನೀವೇನಾದರೂ ಮಿಸ್ಟೇಕ್ಸ್ ಅನ್ನ ಮಾಡಿದ್ರಿ ಅಥವಾ ಫೋರ್ಸ್ ಫೀಡ್ ಮಾಡೋಕೆ ಏನಾದ್ರು ಟ್ರೈ ಮಾಡಿದ್ರಿ ಅಂದರೆ ಮಗುಗೆ ಇದು ಯೂಸ್ ಆಗೋದಕ್ಕಿಂತ ನೆಕ್ಸ್ಟ್ ಹೋಗಿ ಮಕ್ಕಳು ಫಜಿ ಈಟರ್ಸ್ ಆಗ್ತಾರೆ, ಊಟದ ಬಟ್ಲು ನೋಡಿದ್ರೆ ಕೂಡ ಎದುರುಕೊಳ್ತಾರೆ, ಮತ್ತೆ ನೆಕ್ಸ್ಟ್ ಆಹಾರನೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಈ ಫೇಸಲ್ಲಿ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಅವರೇನೆ ಇಷ್ಟಪಟ್ಟು ತಿನ್ನುವಂಥ ಫೇಸು ಡೆಫಿನೆಟ್ಲಿ ಬರುತ್ತೆ. ಇದನ್ನ ನಾನು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಪೀಡಿಯಾಟ್ರಿಷನ್ ಆಗಿ ಎವ್ರಿ ಡೇ ನಾನು ಮಕ್ಕಳನ್ನ ನೋಡೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಡಯಟ್ ಚಾರ್ಟ್ ಯಾವ ರೀತಿ ಇರಬೇಕು? ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಎದ್ದ ತಕ್ಷಣನೇ, ಮಗು ನಿದ್ದೆಯಿಂದ ಎದ್ದ ತಕ್ಷಣನೇ ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಕೊಡಿ ಅಥವಾ ಫಾರ್ಮುಲಾ ಫೀಡಿಂಗ್ ಕೊಡಿ. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕರೆಕ್ಟಾಗಿ 1.5 to 2 hours ಗ್ಯಾಪ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಅರ್ಜೆಂಟ್ ಮಾಡಬೇಡಿ. ಸೊ ಮಗು ಅಲರ್ಟ್ ಆಗಿದ್ದಾಗ 1.5 to 2 hours ಗ್ಯಾಪ್ ಕೊಡಿ. ಇದಾದ್ಮೇಲೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ಇನ್ಕ್ಲೂಡ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಅಲ್ಲಿ ನೀವೇನೇನು ಕೊಡಬೇಕು? ಮಕ್ಕಳಿಗೆ ರಾಗಿ ಗಂಜಿಯನ್ನ ಕೊಡಬಹುದು, ಅಕ್ಕಿ ಗಂಜಿಯನ್ನ ಕೊಡ್ಬೋದು, ಓಟ್ಸ್ ಗಂಜಿಯನ್ನ ಕೊಡಬಹುದು. ಮ್ಯಾಶ್ ಮಾಡಿರುವಂತ ಬಾಳೆಹಣ್ಣು, ಅದಕ್ಕೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಅನ್ನು ಕೂಡ ಆಡ್ ಮಾಡಿ ಕೊಡಬಹುದು. ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಎಲ್ಲಾ ಇದಕ್ಕೂ ಕೂಡ ಏನೇನೆಲ್ಲ ಸರಿ ಮಾಡ್ತಾ ಇದ್ದೀರಾ ಅಥವಾ ಏನೇನೆಲ್ಲ ಮಕ್ಳಿಗೆ ಫೀಡ್ ಮಾಡ್ತಾ ಇದ್ದೀರಾ, ತಪ್ಪದೆ ತುಪ್ಪವನ್ನ ಆಡ್ ಮಾಡ್ಲಿಕ್ಕೆ ಮರಿಬೇಡಿ. ಈ ತುಪ್ಪ ಅನ್ನುವಂಥದ್ದು ಆಲ್ಮೋಸ್ಟ್ ದಿನಕ್ಕೆ 1 ರಿಂದ 2 ಚಮಚ ಆರಾಮಾಗಿ ಕೊಡ್ಬೋದು. ಇದು ಮಕ್ಕಳ ವೆಯ್ಟ್ ಗೇನಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ರಾಗಿ ಸರಿ ಮಾಡೋದಕ್ಕೆ ರೈಟ್ ವೇ ಏನಪ್ಪಾ ಅಂದ್ರೆ, ರಾಗಿನ ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿರುವಂತ ರಾಗಿ ಪೌಡರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಗೈನ್ ಮಗು ಸ್ವಲ್ಪ ಚೆನ್ನಾಗಿ ತಿಂತು ಅಂತ ಹೇಳಿದ್ರೆ 1 or 2 hours ಬಿಟ್ಟು ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡಿಕ್ಕೆ ಟ್ರೈ ಮಾಡಿ. ಬೈ ಚಾನ್ಸ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರೋ ಅಷ್ಟು ತಿಂದಿಲ್ಲ ಅಂದ್ರೆ ಡೋಂಟ್ ವರಿ, ಈ ಫೇಸ್ ಇದೇ ರೀತಿ ಇರುತ್ತೆ. ಮಕ್ಕಳು ಇನ್ನೂ ಕೂಡ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ನೀವು ಎಗೇನ್ ಬ್ರೆಸ್ಟ್ ಫೀಡಿಂಗ್ ಮಾಡಿ ಮಗುನ ಮಲಗಿಸ್ಬೋದು. ನೆಕ್ಸ್ಟ್ ನೀವು 2 hours ಆದ್ಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಅಡಿಕ್ವೇಟ್ ಆಗಿ 1-2 hours ಬಿಡಿ, ಮಗುನ ಎಂಗೇಜ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಾ, ಹೊರಗಡೆ ಎತ್ಕೊಂಡು ಹೋಗ್ತೀರಾ, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಎಂಗೇಜ್ ಮಾಡ್ತೀರಾ, ಮಗು ಕೂಡ ಇಂಟ್ರೆಸ್ಟೆಡ್ ಆಗಿರುತ್ತೆ. ಸೊ ಆ ಮಗು ಕೂಡ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಂದ್ರೆ, ಆ ಟೈಮಲ್ಲಿ ನೀವು ದಾಲ್ ಕಿಚಡಿ ಕೊಡ್ಬೋದು, ಸ್ವಲ್ಪ ಬೇಳೆ ಮತ್ತೆ ಅನ್ನನ ಬೇಯಿಸಿ ಕೊಡ್ಬೋದು. ಕಿಚಡಿ ಅಂದ್ರೆ ಬೇರೆ ಬೇರೆ ತರಕಾರಿ ಹಾಕಿ ಕಿಚಡಿಯನ್ನ ಮಾಡಿ ಕೊಡ್ಬೋದು. ಇದು ಸ್ವಲ್ಪ ನೀವು ಆರಾಮಾಗಿ ಮಗು ಆಕ್ಟಿವಿಟಿಯನ್ನ ನೋಡ್ಕೊಂಡು ಸ್ವಲ್ಪ ಹೆವಿ ಮೀಲ್ಸ್ ತರ ಕೊಡ್ಬೋದು. ಅಥವಾ ತುಪ್ಪ ಆಡ್ ಮಾಡೋದನ್ನ ಮರಿಬೇಡಿ. ಮತ್ತೆ ಪ್ರತಿಯೊಂದಕ್ಕೂ ಕೂಡ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನು ಕೂಡ ಆಡ್ ಮಾಡೋದು ಮಕ್ಕಳ ವೆಯ್ಟ್ ಗೇನಿಗೆ ತುಂಬಾ ತುಂಬಾ ಸಹಾಯಕಾರಿಯಾಗಿರುತ್ತೆ. ಇದಾದ್ಮೇಲೆ ಮತ್ತೆ 2 hours ಬಿಟ್ಟು ನೀವು ಬ್ರೆಸ್ಟ್ ಫೀಡಿಂಗ್ ಕೊಡ್ಬೋದು. ಮತ್ತೆ ನೈಟ್ ಅರೌಂಡ್ 9 o'clock ಅಥವಾ 10 o'clock ಟೈಮಲ್ಲಿ ನೀವು ಕೊಡುವಂಥ ಮಗುವಿನ ಆಹಾರ ಲೈಟ್ ಆಗಿರಬೇಕು.
ವೆಜಿಟೇಬಲ್ ಪ್ಯೂರೀಸ್ ಕೊಡ್ಬೋದು, ಹಣ್ಣಿನ ಪ್ಯೂರೀಸ್ಗಳನ್ನು ಕೂಡ ಕೊಡ್ಬೋದು. ಅಲ್ಲಿ ಆದಷ್ಟು ಮಕ್ಕಳು ಹೆವಿ ಫುಡ್ಸನ್ನು ತಗೊಳ್ಳೋದಿಲ್ಲ, ಅನ್ನ ಅಥವಾ ಬೇಯಿಸಿದ ಅನ್ನ ಈ ಥರದ್ದು ತಗೊಳ್ಳೋದಿಲ್ಲ. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಮಗು ತಿಂದಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿ ನೆಕ್ಸ್ಟ್ ಮಗುನ ನಿದ್ದೆ ಮಾಡಿಸಿ. ನನಗೆ ಹೋಗೋಣ, ಮಕ್ಕಳಿಗೆ ಈ ಟೈಮಲ್ಲಿ ವೆಯ್ಟ್ ಗೇನ್ ಮಾಡುವಂಥ ಫುಡ್ಸ್ ಯಾವ್ದ್ಯಾವ್ದು. ಮೊದಲನೇದಾಗಿ ಆಲ್ರೆಡಿ ಹೈಲೈಟ್ ಮಾಡಿದ್ದೀನಿ, ಘೀ ತುಪ್ಪವನ್ನು ದಯವಿಟ್ಟು ಆ್ಯಡ್ ಮಾಡಿ. ಎರಡನೇದು ಎಗ್ಗನ್ನು ಈ ಟೈಮಲ್ಲಿ ನೀವು ಆ್ಯಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕಂಪಲ್ಸರಿಯಾಗಿ ನೀವು 2 ಇಂದ 3 ಚಮಚ ಎಗ್ ಆಮ್ಲೆಟ್ ಥರ ಮಾಡಿ ಕೊಡ್ಬೋದು, ಅಥವಾ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ನೀವು ಪ್ರತಿಯೊಂದಕ್ಕೂ ಕೂಡ ಡ್ರೈ ಫ್ರೂಟ್ಸ್ ಪೌಡರನ್ನು ಆರಾಮಾಗಿ ಆ್ಯಡ್ ಮಾಡ್ಬೋದು. ನೀವು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದರೆ ಫಸ್ಟು ಒಂದೊಂದಾಗೆ ಸ್ಟಾರ್ಟ್ ಮಾಡಿ, ಏಕೆಂದರೆ ಅಲರ್ಜಿ ಇರುವಂಥ ಚಾನ್ಸಸ್ ಇರುತ್ತೆ. ನೀವು ತೆಗೆದ್ರಿ ಅಂದರೆ 1 ರಿಂದ 2 ತೆಗೆದಿರೋಂಥ ಬಾದಾಮಿನ ಆರಾಮಾಗಿ ಮಗು ಥರ ನೆಕ್ಕೆ ಬಿಡುತ್ತೆ. ಯಾವ ರೀತಿ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ. ಇದೆಲ್ಲ ಕೂಡ ಮಕ್ಕಳ ವೆಯ್ಟ್ ಗೇನಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದರ ಜೊತೆಗೆ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ತುಂಬ ಚೆನ್ನಾಗಿ ವೆಯ್ಟ್ ಗೇನ್ನ ಹೆಲ್ಪ್ ಮಾಡುತ್ತೆ. ಬಾಳೆಹಣ್ಣನ್ನು ದಯವಿಟ್ಟು ಕಡೆಗಣಿಸ್ಬೇಡಿ, ಇದು ತುಂಬ ಚೆನ್ನಾಗಿ ಮಕ್ಕಳ ವೆಯ್ಟ್ ಗೇನ್ ಮತ್ತು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಮನೆಯಲ್ಲೇ ಮಾಡಿರುವಂಥ ಫ್ರೆಶ್ ಕರ್ಡ್ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಅಂತಲೇ ನಾನು ಹೇಳ್ತೀನಿ. ಸೊ ಹಾಗಾಗಿ ಕರ್ಡ್ ಅಥವಾ ಮೊಸರು ಕೊಡೋದನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಆಲ್ರೆಡಿ ಹೇಳಿರೋ ಹಾಗೆ ರಾಗಿನ ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿ ಅದನ್ನು ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್, ಮಿಸ್ಟೇಕ್ಸ್ ಏನೇನು ಮಾಡಬಾರ್ದು ಆಲ್ರೆಡಿ ನಾನು ಹೈಲೈಟ್ ಮಾಡಿದ್ದೀನಿ. ಉಪ್ಪು ಮತ್ತು ಸಕ್ಕರೆನ ಬಳಸಬೇಡಿ, ಪ್ಯಾಕೇಜ್ ಫುಡ್ಸನ್ನು ಬಳಸಬೇಡಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ನಿಮ್ಮ ಮಗುನ ಬೇರೆ ಮಗು ಜೊತೆ ಮಾತ್ರ ಕಂಪೇರ್ ಮಾಡ್ಕೋಬೇಡಿ. ಅವ್ರ ಮನೆ ಮಗು ನೋಡು ಏನು ಕೊಟ್ಟರು ಹಾಕ್ಕೊಟ್ರು ತಿನ್ನತ್ತೆ, ನಮ್ಮ ಮಗು ಯಾಕೋ ತಿಂತಾ ಇಲ್ಲ. ಅವ್ರ ಮಗು ನೋಡು ಎಷ್ಟು ದುಂಡಾಗಿ ಕಾಣಿಸ್ತಾ ಇದೆ, ನಮ್ಮ ಮಗುಗೆ ಮಾತ್ರ ಯಾಕೆ ಈ ಥರ ತೆಳ್ಳು ಕಾಣಿಸ್ತಾ ಇದೆ. ದಯವಿಟ್ಟು ಈ ಥರ ಕಂಪೇರ್ ಮಾಡಬೇಡಿ. ಮಕ್ಕಳ ತಜ್ಞಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮಗು ಬೆಳೆಯುವಂಥ ಬೆಳವಣಿಗೆ ಘಟ್ಟಗಳು ಬೇರೆ ಥರ ಇರುತ್ತೆ. ಮಗು ದುಂಡಾಗಿತ್ತು ಅಂತ ಹೇಳಿದ್ರೆ ಹೆಲ್ದಿ ಅಂತನೂ ಅಲ್ಲ, ಮಗು ಸ್ವಲ್ಪ ತೆಳ್ಳು ಕಾಣಿಸ್ತು ಅಂದರೆ ಅನ್ಹೆಲ್ದಿ ಅಂತನೂ ಅಲ್ಲ. ಇದನ್ನ ನಿಮ್ಮ ಮೈಂಡಿಂದ ದಯವಿಟ್ಟು ತೆಗೆದಾಕಿ. ನೆಕ್ಸ್ಟ್, 7 ತಿಂಗಳಿಗೆ ಬಂದಾಗ ಮಗು ಏನೇನೆಲ್ಲ ಮೈಲ್ ಸ್ಟೋನ್ಸನ್ನು ಅಚೀವ್ ಮಾಡಬೇಕು. ಮಗು ಸ್ವಲ್ಪ ಸಪೋರ್ಟ್ ಇಂದ ಕುತ್ಕೊಳ್ಳೋದನ್ನ ಕಲ್ತಿರ್ಬೇಕು. ಎರಡನೇದು, ಮಗು ರೋಲ್ ಓವರ್ ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಸೋಷಿಯಲ್ ಸ್ಮೈಲ್ ಇರಬೇಕು. ಇದರಲ್ಲಿ ಏನೇ ನಿಮಗೆ ಮಿಸ್ ಅನಿಸಿದ್ರು ಕೂಡ ನಿಮ್ಮ ಪೀಡಿಯಾಟ್ರಿಷನ್ನ ವಿಸಿಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಜೊತೆಗೆ ಮಗು ಬ್ಯಾ 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 ಅಂತ ಲ್ಯಾಂಗ್ವೇಜನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಟು ಸಮ್ಮರೈಸ್ ಮಾಡಬೇಕು ಅಂದರೆ, ತುಂಬ ಜಾಸ್ತಿ ತಿನ್ನಿಸ್ಬೇಕು ಅನ್ನೋದಕ್ಕಿಂತ ಸರಿಯಾದ ಆಹಾರಗಳನ್ನು ತಿನ್ನಿಸೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಒಂದು ಪೇಷನ್ಸ್, ಲವ್ ಮತ್ತು ಕನ್ಸಿಸ್ಟೆನ್ಸಿ ಡೆಫಿನೆಟ್ಲಿ ನಿಮ್ಮ ಮಗುಗೆ ನೆಕ್ಸ್ಟು ಆಹಾರಗಳ ಜೊತೆಗೆ ಪ್ರೀತಿಯನ್ನು ಹೆಚ್ಚಿಸುತ್ತೆ. ನಿಮ್ಮ ಥರನೇ ವರಿ ಮಾಡ್ತಿರುವಂಥ ಬೇರೆ ಮದರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಮಗುಗೆ ಆಹಾರ ತಿನ್ನಿಸುವಾಗ ಏನೇನೆಲ್ಲ ನೀವು ಚಾಲೆಂಜಸನ್ನು ಫೇಸ್ ಮಾಡ್ತೀರಾ ಅಂತ ಕಮೆಂಟಿನ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಪೇರೆಂಟಿಂಗ್.